ಬಿಗ್ ಬಾಸ್ ಐಶ್ವರ್ಯ ಸಿಂಧೋಗಿ ಮತ್ತು ಶಿಶಿರ್ ನಡುವೆ ಇರುವ ಸಂಬಂಧ ನಿಜಾನ? ಸಂದರ್ಶನದಲ್ಲಿ ರಿವೀಲ್ ಮಾಡಿದ ನಟಿ ಹೇಳಿದ್ದೇನು? ಬಿಗ್ ಬಾಸ್ ಅಂದಮೇಲೆ ಅಲ್ಲಿ ಯಾರನ್ನಾದರೂ ಜೋಡಿ ಮಾಡುವುದು ಸಹಜವೇ. ಅವರು ಮದುವೆಯಾದವರೇ ಆಗಿರಲಿ, ಆಗದವರೇ ಆಗಿರಲಿ, ಒಟ್ಟಿನಲ್ಲಿ ಇಬ್ಬರ ಮಧ್ಯೆ ಲವ್ ಆಗಿದೆ ಎಂದು ಸುದ್ದಿಯಾಗುತ್ತದೆ. ಜೊತೆಗೆ ಈ ಜೋಡಿಗಳು ಕೂಡ ಅದೇ ರೀತಿ ನಡೆದುಕೊಳ್ಳುವ ಕಾರಣದಿಂದ ಹೀಗೊಂದು ಸುದ್ದಿ ಹರಡುತ್ತದೆ. ಕೆಲವೊಮ್ಮೆ ಬಿಗ್ ಬಾಸ್ನಿಂದ ಹೊರಗೆ ಬಂದ ಮೇಲೆಯೂ ಆ ಜೋಡಿಗಳು ಸದ್ದು ಮಾಡಿದ್ದಾರೆ. ಮತ್ತೆ ಕೆಲವು ಜೋಡಿಗಳು ಹೊರಕ್ಕೆ ಬಂದ ಮೇಲೆ ಬೇರೆ ಬೇರೆಯಾಗುತ್ತಾರೆ. ಬಿಗ್ ಬಾಸ್ನಲ್ಲಿ ಲವ್ ಆಗಿ ಹೊರಗೆ ಬಂದು ಮದುವೆಯಾಗಿ ಕೊನೆಗೆ ಬೇರ್ಪಟ್ಟ ಉದಾಹರಣೆಗಳು ಕೂಡ ಇವೆ. ಅದೇನೇ ಇರಲಿ, ಸದ್ಯ ಬಿಗ್ ಬಾಸ್ 11ರ ಹವಾ ಇನ್ನೂ ಇರುವ ಕಾರಣ ಮುಂದಿನ ಸೀಸನ್ ಬರುವವರೆಗೂ ಈ ಸೀಸನ್ನ ಸ್ಪರ್ಧಿಗಳು ಹೈಲೈಟ್ ಆಗಿರುತ್ತಾರೆ. ಈ ಸೀಸನ್ನಲ್ಲಿ ಕೂಡ ಮಾಮೂಲಿಯಂತೆ ಒಂದಿಷ್ಟು ಜೋಡಿಗಳು ಸದ್ದು ಮಾಡಿದ್ದು ಇವೆ. ಅವರಲ್ಲಿ ಒಬ್ಬರು ಐಶ್ವರ್ಯ ಸಿಂಧೋಗಿ ಮತ್ತು ಶಿಶಿರ್ ಶಾಸ್ತ್ರಿ. ಇವರಿಬ್ಬರಿಗೂ ಮೊದಲಿನಿಂದಲೂ ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಕ್ಲೋಸ್ ಆಗಿ ಇದ್ದರು. ಅಷ್ಟಕ್ಕೂ ಇವರಿಬ್ಬರು ಬಿಗ್ ಬಾಸ್ಗಿಂತಲೂ ಮುಂಚೆಯೇ ಪರಸ್ಪರ ಬಲ್ಲವರು. ಒಟ್ಟಿಗೆ ಒಂದು ಸಿನಿಮಾ ಕೂಡ ಮಾಡಿದ್ದರು. ಆದ್ದರಿಂದ ಇವರಿಬ್ಬರ ಮೇಲೆ ವೀಕ್ಷಕರ ಕಣ್ಣು ಕೂಡ ನೆಟ್ಟಿತ್ತು. ಒಂದು ಹಂತದಲ್ಲಿ ಒಬ್ಬರ ಮೇಲೆ ಒಬ್ಬರು ತೋರುವ ಪ್ರೀತಿ ನೋಡಿ ಇವರಿಬ್ಬರೂ ಲವ್ನಲ್ಲಿ ಬಿದ್ದಿದ್ದಾರೆ ಎಂದೇ ಹೇಳಲಾಗಿತ್ತು. ಇಂಥ ಸನ್ನಿವೇಶಗಳನ್ನು ಬಿಗ್ ಬಾಸ್ ಸೃಷ್ಟಿಸಿ TRP ಹೆಚ್ಚಿಸಿಕೊಳ್ಳುವುದು ಈಗೇನು ಗುಟ್ಟಾಗಿ ಉಳಿದಿಲ್ಲ. ಬಿಗ್ ಬಾಸ್ನಿಂದ ಹೊರಕ್ಕೆ ಬಂದವರೇ ಈ ಬಗ್ಗೆ ಮಾತನಾಡಿದ್ದಾರೆ. ಜಗಳ, ಲವ್ ಸನ್ನಿವೇಶಗಳನ್ನು ಹೇಗೆ ಸೃಷ್ಟಿ ಮಾಡಲಾಗುತ್ತದೆ ಎಂಬ ಬಗ್ಗೆ ವಿವರಿಸಿದ್ದಾರೆ. ಅವರಲ್ಲಿ ಐಶ್ವರ್ಯ ಮತ್ತು ಶಿಶಿರ್ ಜೋಡಿ ಕೂಡ ಒಂದು. ಶಿಶಿರ್ ಅವರು ಬಿಗ್ ಬಾಸ್ನಿಂದ ಎಲಿಮಿನೇಟ್ ಆದಾಗ ಐಶ್ವರ್ಯ ತುಂಬ ನೊಂದುಕೊಂಡಿದ್ದರು. ಬಿಗ್ ಬಾಸ್ನಿಂದ ಹೊರಕ್ಕೆ ಬಂದಿದ್ದ ಶಿಶಿರ್ ಅವರು ತಮ್ಮಿಬ್ಬರ ಸಂಬಂಧದ ಬಗ್ಗೆ ಮಾತನಾಡುತ್ತಾ, ಪ್ರೀತಿ, ಕ್ರಶ್ ಎನ್ನುವುದೆಲ್ಲ ನಮ್ಮ ನಡುವೆ ಇಲ್ಲ. ನಮ್ಮಿಬ್ಬರದ್ದು ಪರಿಶುದ್ಧವಾದ ಸ್ನೇಹ ಅಷ್ಟೇ. ನಾವಿಬ್ಬರು ಬಿಗ್ ಬಾಸ್ಗಿಂತಲೂ ಮೊದಲೇ ಬಲ್ಲವರು ಅಷ್ಟೇ. ಆದರೆ ನಮ್ಮಿಬ್ಬರ ನಡುವೆ ಒಳ್ಳೆ ಬಾಂಧವ್ಯ ಶುರುವಾಗಿದ್ದೇ ಟಾಸ್ಕ್ ಬಳಿಕ. ಆ ಸಮಯದಲ್ಲಿ ಪರಸ್ಪರ ಕುಗ್ಗಿದಾಗ ಪ್ರೋತ್ಸಾಹಿಸುತ್ತಿದ್ದೆವು ಅಷ್ಟೇ. ಈ ರೀತಿಯಾಗಿ ನಮ್ಮ ಸ್ನೇಹ ಬೆಳೆದಿದೆ ವಿನಃ ಬೇರೆ ಏನೂ ಇಲ್ಲ ಎಂದು ಹೇಳಿದ್ದಾರೆ. ಇದೇ ವೇಳೆ ಐಶ್ವರ್ಯ ಕುರಿತು ಮಾತನಾಡಿದ್ದ ಅವರು, ಆಕೆ ಮಾನಸಿಕವಾಗಿ ತುಂಬಾ ಗಟ್ಟಿಗಿತ್ತಿ, ಹೊರಗಡೆ ತುಂಬಾ ನೋವುಗಳನ್ನು ಎದುರಿಸಿದ್ದಾಳೆ ಎಂದು ಹೇಳಿದ್ದರು. ಇದೀಗ ನೆರಿಕ್ ಚಾನಲ್, ನಿರಂಜನ್ ದೇಶಪಾಂಡೆ ಮತ್ತು ಕಿರಿಕ್ ಕೀರ್ತಿ ಚಾನಲ್ನಲ್ಲಿ ಮಾತನಾಡಿರುವ ಅವರಿಗೆ ಎದುರಾದದ್ದು ಕೂಡ ಇದೇ ಪ್ರಶ್ನೆ. ಅದಕ್ಕೆ ಐಶ್ವರ್ಯ ಅವರು, ನನ್ನ ಮತ್ತು ಶಿಶಿರ್ ನಡುವೆ ಇರುವುದು ಬರೀ ಸ್ನೇಹ ಅಲ್ಲ, ಅದಕ್ಕಿಂತ ಮಿಗಿಲಾದ ಮಚ್ಚಾಮಚ್ಚಿ ಸಂಬಂಧ. ಹಾಗೆಂದು ಇದು ಪ್ರೀತಿ ಮದುವೆಯ ಬಗ್ಗೆ ಅಲ್ಲ. ನಮ್ಮಿಬ್ಬರಿಗೂ ಈ ಭಾವನೆಯೂ ಕೂಡ ಇಲ್ಲ. ನಾವಿಬ್ಬರು 2016ರಲ್ಲಿ ಒಟ್ಟಿಗೆ ಮೂವಿ ಮಾಡಿದ್ವಿ. ಆಗಿಂದ ಪರಿಚಯವಷ್ಟೇ. ಹಾಗೆಂದು ಫಿಲ್ಮ್ ಬಳಿಕವೂ ಫೋನ್ ಸಂಪರ್ಕ ಕೂಡ ಇರಲಿಲ್ಲ. ಬಿಗ್ ಬಾಸ್ನಲ್ಲಿಯೇ ಅಷ್ಟು ಸ್ನೇಹ ಬೆಳೆದದ್ದು. ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಅವರು ತುಂಬ ಒಳ್ಳೆಯ ವ್ಯಕ್ತಿ ಅಷ್ಟೇ. ನನಗೆ ಈಗಾಗಲೇ ಒಂದು ಬ್ರೇಕಪ್ ಆಗಿ ಅದರಿಂದ ಹೊರಕ್ಕೆ ಬಂದಿದ್ದೇನೆ. ಸದ್ಯ ಮದುವೆಯ ಬಗ್ಗೆ ಯೋಚನೆಯನ್ನು ಮಾಡಲ್ಲ. ಸಿಂಗಲ್ ಆಗಿರುವುದೇ ನನಗೆ ಇಷ್ಟ ಎಂದಿದ್ದಾರೆ ಐಶ್ವರ್ಯ ಸಿಂಧೋಗಿ. ಇದೇ ರೀತಿಯ ಹೆಚ್ಚಿನ ಸಿನಿ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ.